ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಏರ್ ಇಂಡಿಯಾದಲ್ಲಿ ಸೂಸು ಹೈ ಡ್ರಾಮಾ. ಮಾನಗೆಟ್ಟ ವ್ಯಕ್ತಿ ಬೆಂಗಳೂರಲ್ಲೇ ಬಚ್ಚಿಟ್ಕೊಂಡಿದ್ದ. ವಿಮಾನಯಾನಿಗಳು ಗಮನಿಸಲೇಬೇಕಾಗಿರೋದು ಏನು? ಇದು ಸೂಸು ಮಿಶ್ರಾ ಅಂದರ್ ಸ್ಟೋರಿ. ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಪ್ರಕರಣ ಸಂಬಂಧ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಆರೋಪಿಯನ್ನ ದೆಹಲಿ ಪೊಲೀಸರು. ಪಟಿಯಾಲಾ ಹೌಸ್ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ನಿನ್ನೆ ಬೆಂಗಳೂರಲ್ಲಿ ಆರೋಪಿ ಶಂಕರ್ ಮಿಶ್ರಾನನ್ನ ಬಂಧಿಸಿದ್ರು. ಬೆಂಗಳೂರಲ್ಲಿ ಬಂಧಿಸಿ ದೆಹಲಿ ಕರ್ಕೊಂಡು ಹೋಗಿ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸಂಜಯ್ ನಗರದ ಗೆಸ್ಟ್ ಹೌಸ್ ನಲ್ಲಿ ಶಂಕರ್ ಮಿಶ್ರಾ ಅಡಗಿ ಕೂತಿದ್ದ. ಈಗ ಪಟಿಯಾಲಾ ಹೌಸ್ ಕೋರ್ಟ್ಗೆ ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಗೆಸ್ಟ್ ಹೌಸ್ ಅಲ್ಲಿ ಆತ ಅಡಗಿ ಕೂತಿದ್ದ. ಖಚಿತ ಮಾಹಿತಿ ಮೇರೆಗೆ ಆತ ಇದ್ದ ಜಾಗಕ್ಕೆ ಹೋಗಿ ಆತನನ್ನ ಬಂಧಿಸಿದ್ರು. ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಬ್ನೇ ಅಡಗಿ ಕೂತಿದ್ದ. ಸಂಜಯ್ ನಗರ ಪೊಲೀಸರಿಗೆ ದೆಹಲಿ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಶಂಕರ್ನನ್ನ ಬಂಧಿಸಿ ದೆಹಲಿ ಕರ್ಕೊಂಡು ಹೋಗಿದ್ದಾರೆ. ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ವಿಮಾನಯಾನಿಗಳು ಅಂದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡೋರು ಗಮನಿಸಲೇಬೇಕಾದ ಒಂದಿಷ್ಟು ಅಂಶಗಳಿದೆ. ಯಾಕಂದ್ರೆ ಈ ತರ ವಿಚಿತ್ರ ವರ್ತನೆಗಳು ಸಹಿಸೋಕೆ ಅಸಾಧ್ಯ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಪಟಿಯಾಲಾ ಹೌಸ್ ಕೋರ್ಟ್ ಕಡೆಗೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೊಂದು ನಿಮಿಷದಲ್ಲಿ ಆತನನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆನ್ ದ ವೇ ಇದ್ದಾರೆ ಈಗ. ಸೊ ಅಲ್ಲಿ ಒಂದಿಷ್ಟು ಸಾಕ್ಷ್ಯಗಳನ್ನ ಕೊಟ್ಟು ಆತನ ವಿರುದ್ಧ ಕಠಿಣ ಕ್ರಮ ಆಗೋ ನಿಟ್ಟಲ್ಲಿ ಕೋರ್ಟ್ ಮುಂದೆ ಏನೇನ್ ಬೇಕು ಅದೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡಿಕೊಂಡೇ ಆತನನ್ನ ಕರ್ಕೊಂಡು ಹೋಗ್ತಾ ಇರೋದು. ಕಳೆದ ನವೆಂಬರ್ 26ನೇ ತಾರೀಕು ಈ ಘಟನೆ ನಡೆಯಿತು. ಅದಾದ ನಂತರ ಇಲ್ಲಿ ತನಕ ಆತನ ಬಂಧನದ ಸಂದರ್ಭದಲ್ಲಿ ಏನೇನ್ ಆಯ್ತು, ಆತ ಯಾವ ತರ ತಲೆ ಮರೆಸ್ಕೊಂಡಿದ್ದ, ಈ ಘಟನೆ ಆದ್ಮೇಲೆ ವೃದ್ಧೆ ಜೊತೆಯಲ್ಲಿ ಮಹಿಳೆ ಜೊತೆಯಲ್ಲಿ ಸಂಧಾನ ಪ್ರಕ್ರಿಯೆಗಳು ಯಾವ್ಯಾವ ತರ ನಡೀತು, ಸಿಬ್ಬಂದಿ ಏನ್ ಕ್ರಮ ಕೈಗೊಂಡ್ರು, ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಪೊಲೀಸರು ಯಾವ ತರ ಕ್ರಮ ಕೈಗೊಂಡ್ರು, ಎಲ್ಲವನ್ನು ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಡ್ತಾ ಹೋಗೋದಾದ್ರೆ ಈಗ ಸೂಸು ಮಿಶ್ರಾ ಅಂದರ್ ಆಗಿದ್ದಾನೆ. ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ವೃದ್ಧೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಂತ ಪ್ರಕರಣ ಇದು. ಸಹ ಪ್ರಯಾಣಿಕೆ ಮೇಲೆ ಮೂತ್ರ ವಿಸರ್ಜನೆಯ ಆರೋಪ ಈ ಶಂಕರ್ ಮಿಶ್ರಾ ಮೇಲಿದೆ. ಯಾವ ತರ ಆಯ್ತು ಘಟನೆ? 70 ವರ್ಷದ ವೃದ್ಧೆ ಮೇಲೆ ಈತ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ನ್ಯೂಯಾರ್ಕ್ ನಿಂದ ದೆಹಲಿ ವಿಮಾನದಲ್ಲಿ ಅಂದ್ರೆ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ, ನ್ಯೂಯಾರ್ಕ್ ಟು ದೆಹಲಿ ಫ್ಲೈಟ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಈ ಘಟನೆ ಸಂಭವಿಸಿರೋದು. ಸೊ ಏರ್ ಇಂಡಿಯಾ ವಿಮಾನದಲ್ಲಿ ನಡೆದಿರುವಂತ ಘಟನೆ. ಸೊ ಇಂಥದ್ದಾದ ತಕ್ಷಣ ಸಿಬ್ಬಂದಿ ಗಮನಕ್ಕೆ ತರಬೇಕಾಗುತ್ತೆ. ಸಿಬ್ಬಂದಿ ಕ್ವಿಕ್ ಆಗಿ ಒಂದು ಆಕ್ಷನ್ ಅನ್ನು ತಗೊಳ್ಬೇಕಾಗುತ್ತೆ. ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಆದ ತಕ್ಷಣ ಮದ್ಯ ಸೇವಿಸಿ ಖಾಸಗಿ ಅಂಗವನ್ನು ಕೂಡ ಪ್ರದರ್ಶನ ಮಾಡಿದ್ದಾನೆ. ಜೊತೆಗೆ ಸೂಸು ಕೂಡ ಮಾಡಿದ್ದಾನೆ. ಅಂದ್ರೆ ಮೂತ್ರ ವಿಸರ್ಜನೆಯನ್ನು ಈತ ಮಾಡಿದ್ದಾನೆ ಅಂತ ಹೇಳಿ ಆ ವೃದ್ಧೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ವೃದ್ಧೆಗೆ ಸಿಬ್ಬಂದಿ ಸಹಾಯ ಮಾಡ್ತಾರೆ. ತಕ್ಷಣಕ್ಕೆ ಅವ್ರ ಗಮನಕ್ಕೆ ತಂದ ತಕ್ಷಣ ಆಕೆಗೆ ಬೇರೆ ಬಟ್ಟೆಯನ್ನ ಕೊಡ್ತಾರೆ, ಚಪ್ಪಲಿಯನ್ನ ಕೊಡ್ತಾರೆ. ಆಕೆಯ ಬಟ್ಟೆ ಮತ್ತೆ ಬ್ಯಾಗ್, ಚಪ್ಪಲಿ ಎಲ್ಲವೂ ಕೂಡ ಆತ ಮೂತ್ರ ವಿಸರ್ಜನೆ ಮಾಡಿದ್ರಿಂದ ಒದ್ದೆ ಆಗಿರುತ್ತೆ. ತಕ್ಷಣ ಸಿಬ್ಬಂದಿ ಗಮನಕ್ಕೆ ತಂದಾಗ ಅದನ್ನೆಲ್ಲ ಬೇರೆ ಕೊಟ್ಬಿಡ್ತಾರೆ. ಸಿಬ್ಬಂದಿ ಆ ಕ್ಷಣಕ್ಕೆ ಸಹಾಯ ಮಾಡಿದ್ರು. ಬಟ್ ಏನ್ ಆಕ್ಷನ್ ತಗೊಂಡ್ರು ಅದು ಇಂಪಾರ್ಟೆಂಟ್. ವೃದ್ಧೆ ಸೀಟ್ ಮೂತ್ರದಿಂದ ಒದ್ದೆ ಆಗ್ಬಿಟ್ಟಿತ್ತು. ಆಕೆ ತೊಟ್ಟಂತ ಬಟ್ಟೆ ಮತ್ತೆ ಚಪ್ಪಲ್, ಬ್ಯಾಗ್ ಎಲ್ಲವೂ ಕೂಡ ಒದ್ದೆ ಆಗಿತ್ತು. ಆರೋಪಿ ಸೀಟ್ ನಲ್ಲಿ ಕೂರೋದಕ್ಕೆ ಆ ವೃದ್ಧೆಗೆ ಅವಕಾಶವನ್ನ ಮಾಡಿಕೊಟ್ರು. ಅಂದ್ರೆ ಅಟ್ಲೀಸ್ಟ್ ಅಲ್ಲಿ ಬೇರೆ ಜಾಗ ಇತ್ತು, ಬೇರೆ ಜಾಗದಲ್ಲಿ ನನಗೆ ಕೂರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ತಕ್ಷಣಕ್ಕೆ ಅದು ಸಾಧ್ಯವಾಗಿಲ್ಲ. 2022ರ ನವೆಂಬರ್ 26ನೇ ತಾರೀಕು ಈ ಘಟನೆ ನಡೆಯಿತು ಅಂತ ಹೇಳಿ ಆ ವೃದ್ಧೆ ಆರೋಪವನ್ನ ಮಾಡಿರೋದು. ಕಂಪ್ಲೇಂಟ್ ಕಾಪಿನಲ್ಲೂ ಕೂಡ ಅದನ್ನೇ ಅವರು ಮೆನ್ಷನ್ ಮಾಡಿದ್ದಾರೆ. ಆರೋಪಿ ವಿರುದ್ಧ ನಾನು ಸಿಬ್ಬಂದಿ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಈ ತರ ಘಟನೆ ಆದ ತಕ್ಷಣ ನಾನು ಸಿಬ್ಬಂದಿಗೆ ತಿಳಿಸ್ದೆ, 2 ಅವರ್ಸ್ ಅವ್ರು ಏನೂ ಮಾಡಲೇ ಇಲ್ಲ ಅಂತ ಅವ್ರು ಗಂಭೀರ ಆರೋಪ ಮಾಡಿದ್ದಾರೆ. ಅದಾದ್ಮೇಲೆ ಏರ್ ಇಂಡಿಯಾಗೂ ಕೂಡ ಆ ವೃದ್ಧೆ ಪತ್ರವನ್ನ ಬರೆದಿದ್ರು. ಆರೋಪಿಗೆ 30 ದಿನ ಪ್ರಯಾಣವನ್ನ ಆ ಸಂದರ್ಭದಲ್ಲಿ ನಿರ್ಬಂಧ ಮಾಡಿದ್ರು. ಅಂದ್ರೆ ನವೆಂಬರ್ 26ರಿಂದ ಡಿಸೆಂಬರ್ 26ನೇ ತಾರೀಕಿನ ತನಕ 1 ತಿಂಗಳು ಫ್ಲೈಟ್ ಅಲ್ಲಿ ಹೋಗಂಗಿಲ್ಲ ಅಂತ ನಿರ್ಬಂಧ ವಿಧಿಸಿದ್ರು. ಬಳಿಕ ಪ್ರಕರಣ ಡಿಜಿಸಿಎಗೆ ಹಸ್ತಾಂತರ ಆಗುತ್ತೆ. ಪ್ರಕರಣ ದಾಖಲಿಸಿಕೊಳ್ತಾರೆ ದೆಹಲಿ ಪೊಲೀಸರು. ಅದಾದ್ಮೇಲೆ ಪೊಲೀಸರು ಏನ್ ಆಕ್ಷನ್ ಮಾಡಿದ್ರು? ಮುಂಬೈ, ಬೆಂಗಳೂರಲ್ಲಿ ಆರೋಪಿಗೋಸ್ಕರ ಹುಡುಕಾಟ ನಡೆಸ್ತಾರೆ. ಬೇಸಿಕಲಿ ಶಂಕರ್ ಮಿಶ್ರಾ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತ ಮುಂಬೈ ನಿವಾಸಿ ಆಗಿರ್ತಾನೆ. ಮುಂಬೈನಲ್ಲೂ ಆತನ ಮನೆ ಇರುತ್ತೆ. ಇನ್ನು ಬೆಂಗಳೂರಲ್ಲೂ ಕೂಡ ಆತನ ಸಹೋದರಿ ಮನೆನೂ ಇರುತ್ತೆ, ಆತನದೊಂದು ಗೆಸ್ಟ್ ಹೌಸು ಇರುತ್ತೆ. ಅದಕ್ಕೋಸ್ಕರ 2 ತಂಡಗಳನ್ನ ಮಾಡಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಹಾಗಾದ್ರೆ ಸಹ ಪ್ರಯಾಣಿಕರು
ಅವತ್ತು ಸೇಮ್ ಡೇಟ್ ಸೇಮ್ ಫ್ಲೈಟ್ ಅಲ್ಲಿ ಜರ್ನಿ ಮಾಡಿದಂತ ಸಹ ಪ್ರಯಾಣಿಕರಿಗೆ ಏನ್ ಹೇಳಿದ್ರು? ಡಾಕ್ಟರ್ ಸುಗತಾ ಭಟ್ಟಾಚಾರ್ಜಿ ಅವರು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಘಟನೆ ಏನಾಯ್ತು ಅಂತ. ಮಿಶ್ರಾನ ಸಹ ಪ್ರಯಾಣಿಕರು ಇವರು, ಡಾಕ್ಟರ್ ಸುಗತಾ ಅವ್ರು ನೋಡಿದ ಪ್ರಕಾರ ಆತ ಕುಡುಕ ಪ್ರಯಾಣಿಕ, ಕಂಠಪೂರ್ತಿ ಆತ ಕುಡ್ದಿದ್ದ, ಬ್ಯಾಲೆನ್ಸ್ ಇರ್ಲಿಲ್ಲ, ಪ್ರಜ್ಞೆ ಇರ್ಲಿಲ್ಲ ಆತನ ಮೇಲೆ. ಅಂದ್ರೆ ಊಟದ ವೇಳೆ 4 ಗ್ಲಾಸ್ ವಿಸ್ಕಿಯನ್ನ ಆತ ಕುಡ್ದಿದ್ದ. ಆ ಟೈಮ್ನಲ್ಲಿ ನಾವು ಹೇಳಿದ್ವಿ, ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಆತ ಕುಡ್ದು ಬಿಟ್ಟಿದ್ದಾನೆ ಚೆನ್ನಾಗಿ ಅಂತ ಹೇಳಿ. ಇನ್ನು ಸಿಬ್ಬಂದಿಗೂ ನಾವು ಹೇಳಿದ್ವಿ, ಆತ ಕಂಠಪೂರ್ತಿ ಕುಡ್ದು ಬಿಟ್ಟಿದ್ದಾನೆ ಆಲ್ರೆಡಿ, ಹಾಗಾಗಿ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ನಿನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ 3 ಸಲ ನನಗೆ ಆತ ಕೇಳಿದ್ದ. ಇನ್ನು ಆತನಿಗೆ ಮಧ್ಯ ಸ್ಥಗಿತಕ್ಕೆ ಸಿಬ್ಬಂದಿಗೆ ನಾನು ತಿಳಿಸ್ದೆ ಆ ಸಂದರ್ಭದಲ್ಲಿ. ಅಂದ್ರೆ ಆತನ ವರ್ತನೆ ಇರ್ಬೋದು, ಆತನ ಮಾತಿರ್ಬೋದು, ಜೊತೆಗೆ ಆತ ಬ್ಯಾಲೆನ್ಸ್ ಮಿಸ್ ಆಗ್ತಾ ಇದ್ದಾನೆ, ಕುಡ್ದಿದ್ದಾನೆ ಅಂತ ಗೊತ್ತಾದ್ಮೇಲೆ ಸಿಬ್ಬಂದಿಗೂ ಈ ಗಮನಕ್ಕೆ ತಂದ್ವಿ ನಾವು. ಆತನಿಗೆ ಈ ಸಪ್ಲೈ ಮಾಡೋದು ಬಂದ್ ಮಾಡ್ಬಿಡಿ ಮದ್ಯವನ್ನ ಅಂತ ಹೇಳಿದ್ವಿ, ಗಮನಕ್ಕೆ ತಂದಿದ್ವಿ. ಆತ ಮೂತ್ರ ವಿಸರ್ಜನೆ ವೇಳೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಬಟ್ ಆತನ ಬಿಹೇವಿಯರ್ ಎಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ಆದ್ರೆ ಮೂತ್ರ ವಿಸರ್ಜನೆ ಮಾಡಿದಂತ ಸಂದರ್ಭದಲ್ಲಿ ನಾನು ಮಲಗಿದ್ದೆ ಅಂತ ಅವ್ರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮಿಶ್ರಾ ಸಂಧಾನ ಯತ್ನಗಳು ಹೆಂಗ್ ನಡೀತು? ತಪ್ಪು ಮಾಡಾಯ್ತು, ಅದನ್ನ ಮುಚ್ಚಾಕೋ ಪ್ರಯತ್ನಗಳು ಕೂಡ ಆತ ಮಾಡಿದ್ದ. ಯಾವ ತರ? ಮಹಿಳೆಯನ್ನ ಆತ ಸಂಪರ್ಕ ಮಾಡ್ತಾನೆ. ಸೊ ಈ ತರದ ಘಟನೆ ನಡೆದ ಮೇಲೆ ವೃದ್ಧೆ ಜೊತೆ ಚಾಟಿಂಗ್ ಅನ್ನ ಕೂಡ ಆತ ಮಾಡಿದಾನೆ. ಅಂದ್ರೆ ಹೌದು, ಈ ತರ ಘಟನೆ ಆಗ್ಬಿಡ್ತು, ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ ಹೇಳಿ ವೃದ್ಧೆಗೆ 15,000 ರೂಪಾಯಿ ಟ್ರಾನ್ಸ್ಫರ್ ಕೂಡ ಆತ ಮಾಡಿದಾನೆ ಅಂತ ಆತನ ಮೇಲೆ ಆರೋಪಗಳಿದೆ. ವೃದ್ಧೆಯ ಬಟ್ಟೆ ಇರ್ಬೋದು, ಬ್ಯಾಗ್ ಅನ್ನ ಆತ ಆ ಟೈಮ್ ನಲ್ಲಿ ಸ್ವಚ್ಛಗೊಳಿಸಿದ್ದ. ಹಣ ವಾಪಸ್ ಮಾಡಿದ್ರು ವೃದ್ಧೆ. ಕಾನೂನು ಹೋರಾಟಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಯಾರು ತಾನೇ ಸಹಿಸ್ಕೊಳ್ಳಕ್ ಸಾಧ್ಯ? ಯಾರೊಬ್ಬ ವ್ಯಕ್ತಿ ಬರ್ತಾನೆ, ತನ್ನ ಮೈ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾನೆ, ಖಾಸಗಿ ಅಂಗವನ್ನು ಪ್ರದರ್ಶನ ಮಾಡ್ತಾನೆ, ಅದು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅಂತ ಹೇಳಿದ್ಮೇಲೆ ಯಾರು ತಾನೇ ಸಹಿಸ್ಕೊಳ್ಳಕ್ ಸಾಧ್ಯ ಅದನ್ನ? ಬೆಂಗಳೂರಿನ ಗೆಸ್ಟ್ ಹೌಸ್ ನಲ್ಲಿ ಆತ ಇದಾನೆ ಅಂತ ಗೊತ್ತಾಗುತ್ತೆ. ದೆಹಲಿ ಪೊಲೀಸರು ಇಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಆಧಾರದ ಮೇಲೆ ಗೆಸ್ಟ್ ಹೌಸ್ಗೆ ಹೋದಾಗ ಆತ ಇರ್ತಾನೆ, ಆತನನ್ನ ಅರೆಸ್ಟ್ ಮಾಡ್ತಾರೆ. ದೆಹಲಿ ಪೊಲೀಸರು ಆತನನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಈತ ಮುಂಬೈನಲ್ಲಿದ್ದಾನೋ ಬೆಂಗಳೂರಲ್ಲಿದ್ದಾನೋ ಅಂತ ಆತನನ್ನ ಫೈಂಡ್ ಔಟ್ ಮಾಡೋದಕ್ಕೆ, ಹುಡುಕಾಟ ನಡೆಸೋದಕ್ಕೆ 2 ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡ್ಕೊಂಡಿರ್ತಾರೆ. ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈತ ಸಾಕಷ್ಟು ಬಾರಿ ಪ್ಲೇಸಸ್ ಅನ್ನು ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸಂಜಯ್ ನಗರ ಪೊಲೀಸರಿಗೆ ದೆಹಲಿ ಪೊಲೀಸರು ಮಾಹಿತಿಯನ್ನ ರವಾನೆ ಮಾಡಿ ಸೊ ಇಲ್ಲಿನ ಲೊಕೇಶನ್ ಗಳನ್ನ ಕಳಿಸಿದ್ಮೇಲೆ ನಾನು ಆಗ್ಲೇ ಮೆನ್ಷನ್ ಮಾಡ್ದಂಗೆ ಬೆಂಗಳೂರಲ್ಲಿ ಸಹೋದರಿಯ ಮನೆನೂ ಇತ್ತು, ಆತನ ಒಂದು ಗೆಸ್ಟ್ ಹೌಸು ಇತ್ತು. ಗೆಸ್ಟ್ ಹೌಸ್ ನಲ್ಲಿ ಆತ ಇದ್ದ ಅಂತ ಗೊತ್ತಾಯ್ತು. ಅಂದ್ರೆ ಇಡೀ ಪ್ರಕರಣ ಇಷ್ಟು ದಿನ ಬೇಕಾಯ್ತಾ ನನ್ನ ಬಂಧಿಸೋದಕ್ಕೆ? ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, ಕುತೂಹಲದ ಪ್ರಶ್ನೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಸಿಬ್ಬಂದಿಗೆ ತಿಳಿಸಿದ್ಮೇಲೆ 1 ತಿಂಗಳು ನಿರ್ಬಂಧವನ್ನ ಹೇರ್ತಾರೆ ಸಂಸ್ಥೆಯವರು. ಅದಾದ್ಮೇಲೆ ಈತ ಸಂಧಾನ ಪ್ರಕ್ರಿಯೆಗಳನ್ನ ನಡೆಸ್ತಾನೆ. ಸೊ ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ವಿಷಯ ಪ್ರಸ್ತಾಪ ಆಗುತ್ತೆ, ಆ ಪೊಲೀಸರ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಆತನನ್ನ ಬಂಧಿಸಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೀಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದೀವಿ. ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆಗೆ ಸಂಬಂಧ ಇದೀಗ ಆರೋಪಿ ಸ್ಥಾನದಲ್ಲಿರುವಂತಹ ಶಂಕರ್ ಮಿಶ್ರಾನನ್ನ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ, ಹಾಜರು ಪಡಿಸ್ತಾ ಇದ್ದಾರೆ. ಈತನ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇನ್ನು ಮುಂದೆ ಯಾರು ಕೂಡ ಪ್ರಯಾಣಿಕರು ಇಂತಹ ದುರ್ವರ್ತನೆಯನ್ನ ತೋರಬಾರ್ದು, ಬಿಹೇವಿಯರ್ನ ತೋರಬಾರ್ದು. ಸೊ ಆ ನಿಟ್ಟಲ್ಲಿ ಒಂದು ಕಠಿಣ ಕ್ರಮ ಅಥವಾ ಕಠಿಣ ಶಿಕ್ಷೆ ಈತನಿಗೆ ಆಗಬೇಕು ಅಂತ ಹೇಳಿ ಪೊಲೀಸರು ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಈ ಕೇಸಲ್ಲಿ ಕಲೆ ಹಾಕಿದ್ದಾರೆ. ನೋಡೋಣ ಕೋರ್ಟ್ ಅಲ್ಲಿ ಯಾವ ತರ ವಾದ ಪ್ರತಿವಾದಗಳು ಅಥವಾ ತಕ್ಷಣಕ್ಕೆ ಡಿಸಿಷನ್ ಅನ್ನ ಕೋರ್ಟ್ ಕೊಡುತ್ತೆ ಅಂತ ಹೇಳಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಸಹ ಪ್ರಯಾಣಿಕರ ಮೇಲೆ ಈ ತರದೊಂದು ಬಿಹೇವಿಯರ್ ತೋರೋದು ನಿಜಕ್ಕೂ ತಪ್ಪು. ಅದರಲ್ಲೂ ಈತ ಮೂತ್ರ ವಿಸರ್ಜನೆ ಮಾಡಿ ಖಾಸಗಿ ಅಂಗಗಳನ್ನ ಪ್ರದರ್ಶನ ಮಾಡಿದ್ದಾನೆ. ತದನಂತರ ರಾಜಿಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾನೆ. ಅಂದ್ರೆ ಜನರು ಕೇಳ್ತಿರೋದು, ಈತನನ್ನ ಹಿಡಿಯೋಕೆ ಇಷ್ಟು ದಿನ ಬೇಕಾಯ್ತಾ? ಯಾಕೆ ಕ್ವಿಕ್ ಆಗಿ ಆಕ್ಷನ್ ಆಗ್ಲಿಲ್ಲ? ಶರ್ಮಿತಾ, ಸಹ ಪ್ರಯಾಣಿಕರು ಅನ್ನೋ ಜೊತೆಯಲ್ಲಿ ಆಕೆ ಒಂದು ವೃದ್ಧೆ ಆಗಿರುವಂತದ್ದು, ವೃದ್ಧೆ ಆಗಿದ್ರು ಸಹ ಈತ ಮದ್ಯಪಾನವನ್ನ ಮಾಡಿ ತನ್ನ ಲಿಮಿಟ್ ಅಲ್ಲಿ ಇರದೆ ಆಕೆ ಒಂದು ವೃದ್ಧೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದರ ಜೊತೆಯಲ್ಲಿ ಆ ವೃದ್ಧೆ ಕುಳಿತುಕೊಳ್ಳುವಂತಹ ಒಂದು ಸೀಟ್ ಏನಿದೆ, ಸೀಟ್ ಅಲ್ಲಿ ಆಗಿರ್ಬೋದು, ಮತ್ತೆ ಬ್ಯಾಗ್ ಎಲ್ಲ ಕೂಡ ಮೂತ್ರ ವಿಸರ್ಜನೆ ಮಾಡಿ ಇಷ್ಟೊಂದು ದುರ್ವರ್ತನೆ ಮಾಡಿದ್ರು ಸಹ ಆ ಏರ್ಲೈನ್ಸ್ ಫ್ಲೈಟ್ ಅಲ್ಲಿ ಇರುವಂತಹ ಸಿಬ್ಬಂದಿ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಇದು ಕೂಡ ವಿಪರ್ಯಾಸನೆ ಅಂತ ಹೇಳ್ಬೋದು. ಆದ್ರೆ ಆ ವೃದ್ಧೆ
ಒಂದಿಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ಆ ನಂತರ ಅವರು ಬಂದು ಆ ಪೊಲೀಸರಿಗೆ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಆದ್ರೂ ಸಹ ತುಂಬಾ ಹೊತ್ತು ಕಾಯ್ತಾರೆ, ಸಿಬ್ಬಂದಿ ಯಾರು ಆ ಸಹಾಯಕ್ಕೆ ಬರೋದಿಲ್ಲ. ಆದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮಾಡಿ ನಂತರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆದಂತ ಬಳಿಕ ಈ ಪ್ರಕರಣ ಗಂಭೀರತೆಯನ್ನ ಪಡ್ಕೊಳ್ಳುವಂಥದ್ದು ಮತ್ತೆ ದೆಹಲಿಯಲ್ಲಿ ಕೇಸ್ ಕೂಡ ಆಗುವಂಥದ್ದು. ಈಗ ಸದ್ಯ ಈ ಶಂಕರ್ ಮಿಶ್ರಾ ಏನಿದ್ದಾನೆ ಈತ ಒಂದು ಕಡೆ ಅಚಾತುರ್ಯವನ್ನ ಮಾಡೋದ್ರಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಜೊತೆಗೆ ಹೊರತುಪಡಿಸಿ ಈ ಒಂದು ಸಮಸ್ಯೆಯನ್ನ ಮಾಡಿದ್ರ ಜೊತೆಲಿ ರಾಜ್ಯ ಸಂತಾನಕ್ಕೂ ಕೂಡ ಪ್ರಯತ್ನ ಪಡ್ತಾನೆ. ಆದ್ರೆ ಆ ವೃದ್ಧೆ ಆಗಿದ್ದಂತ ತನಗಾಗಿದ್ದಂತ ಸಮಸ್ಯೆ ಪ್ರಾಬ್ಲಮ್ ಏನಿತ್ತು ಅಂತ ಒಂದು ಇದೆಲ್ಲ ಒಂದು ಪರಿಸ್ಥಿತಿಯನ್ನ ಎದುರಿಸಿಕೊಂಡು ನಾನು ಕಾನೂನು ಪರವಾಗಿ ನಾನು ಹೋರಾಟವನ್ನ ಅಂತ ಅದರ ಸಮಸ್ಯೆಯಾಗಿ ಆ ಕಾನೂನು ಇದರಲ್ಲೇ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಅವರು ಮುಂದಾಗಿರುವಂತದ್ದು. ಈಗ ಸದ್ಯ ಆತ ಏನು ಆ ತಲೆಮರೆಸ್ಕೊಂಡು ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಆತ ಮುಂಬೈಯಲ್ಲಿ ಕೂಡ ಇದೆ. ಯಾಕಂದ್ರೆ ಪ್ರಮುಖವಾಗಿ ಆತನ ಬಿಸ್ನೆಸ್ ಜಾಸ್ತಿ ಇರುವಂತದ್ದು ಮುಂಬೈಯಲ್ಲಿ. ಆದ್ರೆ ಮುಂಬೈಯಲ್ಲಿರದೆ ನೇರವಾಗಿ ಬೆಂಗಳೂರಿಗೆ ಬರ್ತಾನೆ. ಆದ್ರೆ ಬೆಂಗಳೂರಲ್ಲಿ ಬಂದಂದ್ರೆ ಆತ ತನ್ನ ಫ್ಲಾಟ್ ಸರ್ಜಾಪುರದ ತನ್ನ ಫ್ಲಾಟ್ ಇದೆ, 2 ವರ್ಷದಿಂದ ಅದೇ ಫ್ಲಾಟ್ ಅಲ್ಲಿ ಆತ ಉಳ್ಕೊಳ್ತಾ ಇರುವಂತದ್ದು. ಆದ್ರೆ ಆ ಫ್ಲಾಟ್ ಗೆ ಬರಬಹುದು ಪೊಲೀಸರು ಅಂತ ಹೇಳಿ ಉದ್ದೇಶ ಮಾಡಿಕೊಂಡು ಸಂಜಯ್ ನಗರದಲ್ಲಿರುವಂತಹ ತನ್ನ ಸ್ನೇಹಿತನ ಒಂದು ಫ್ಲಾಟ್ ಏನಿದೆ ಆ ಫ್ಲಾಟ್ ಕೆಳಗಿರುವಂತಹ ಗೆಸ್ಟ್ ಹೌಸ್ ನಲ್ಲಿ ಆತ ಬಂದು ಉಳ್ಕೊಳ್ಳುತ್ತಾನೆ. ಕಳೆದ 3 ದಿನಗಳಿಂದಲೂ ಕೂಡ ಸಹ ದೆಹಲಿ ಪೊಲೀಸರು ಬಂದು ಹುಡುಕಾಟವನ್ನು ನಡೆಸಿದ್ರು, ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ನಿನ್ನೆ ಸಂಜೆಯಿಂದ ಸಿಸಿಬಿ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡ್ತಾರೆ. ಆತನ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಸಂಜಯ್ ನಗರದ ಗೆಸ್ಟ್ ಹೌಸ್ ಅಲ್ಲಿ ತಾನೊಬ್ಬನೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಅಲ್ಲಿ ತಂಗಿದ್ದಂಥದ್ದು ಗೊತ್ತಾಗುತ್ತೆ. ನಿನ್ನೆ ರಾತ್ರಿ 12 ಗಂಟೆಗೆ ಆತನನ್ನ ವಶಕ್ಕೆ ಪಡ್ಕೊಂಡು ದೆಹಲಿ ಪೊಲೀಸರಿಗೆ ಕೊಡುವಂತ ಕೆಲಸವನ್ನ ಸಿಸಿ ಪೊಲೀಸರು ಕಸ್ಟಡಿಗೆ ಕೊಡ್ತಾರೆ. ನಂತರ ಅಲ್ಲಿ ಬಂಧನ ಮಾಡಿದಂತ ಬಳಿಕವಾಗಿ ಅವರನ್ನ ದೆಹಲಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಸದ್ಯ ದೆಹಲಿ ಪೊಲೀಸರು ಮಾಡಿದ್ದಾರೆ. ಈಗ ಸದ್ಯ ಆತನನ್ನ ಪಟಿಯಾಲ ಹೌಸ್ ಕೋರ್ಟ್ಗೆ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಸದ್ಯ ಅಲ್ಲಿ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಏನಾಗುತ್ತೆ ನೋಡ್ಬೇಕು. ಯಾಕಂದ್ರೆ ಇದು ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಹ ಪ್ರಯಾಣಿಕರ ಜೊತೆಯಲ್ಲಿ ಈ ರೀತಿಯ ದೊರ್ವತ್ತನೆ ತೋರುವಂತ ಜೊತೆಯಲ್ಲಿ ಸಿಬ್ಬಂದಿ ಅಲ್ಲಿರುವಂತಹ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಅಲ್ಲಿ ಕಂಪನಿ ಆಗಿರ್ಬೋದು ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಕೇವಲ ಒಂದು ಈಗ ಅಲ್ಲಿ ಸಿಬ್ಬಂದಿ 4 ಜನ ಏನಿದ್ರು ಮತ್ತೆ ಪೈಲಟ್ ಏನಿದ್ರು ಅವ್ರು 5 ಮಾತ್ರ ಇನ್ನು ಕೆಲಸಕ್ಕೆ ಬಂದಿಲ್ಲ. ಜೊತೆಗೆ ಅಮಾನತು ಆಗಿರ್ಬೋದು ಅವ್ರ ಮೇಲೆ ಶಿಸ್ತು ಕ್ರಮ ಆಗಿರ್ಬೋದು ಯಾವುದೇ ರೀತಿ ಇಲ್ಲ. ಅವ್ರ ಕೆಲಸಕ್ಕೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಮುಂದುವರಿದ ಭಾಗವಾಗಿ ಈ ಪ್ರಕರಣ ಯಾವ ಮಜಲನ್ನ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಶರ್ಮಿತಾ.